ಅಲ್ಲಿ ಮುಂದೆ ಹೋಗಿ ಹಿಂದೆ ಸರಿ ಬೋರ್ಡ್ ಬಿಡೋ ಒಂದೇ ಸ್ಟೋರಿ ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಈಗ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಕರ್ನಾಟಕ ಜನತೆಯ ಪರವಾಗಿ ಬಯಸುತ್ತೇವೆ. ಅದೇ ರೀತಿಯಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಆದಂಥ ನಮ್ಮ ಕ್ಷೇತ್ರಕ್ಕೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಸಂಸದರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಎಲ್ಲರ ಚೌಕಾಟುಗಳ ಸಾಕ್ಷಿಯಾದರು. ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ಸಿದ್ದರಾಮಯ್ಯವರಿಗೆ ಧನ್ಯವಾದ ತಿಳಿಸುತ್ತಾ ಇದೀಗ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳು ಅದರಲ್ಲೂ ವಿಶೇಷವಾಗಿ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಡಿತು ಆರ್ಟಿಕಲ್ 371 ಕಲ್ಯಾಣ ಕರ್ನಾಟಕದ ಕಲ್ಯಾಣದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಏನು ನಮಗೆ ಭಾಗವಹಿಸಿರುವಂತ ಈ ಭಾಗದ ಧೀಮಂತ ನಾಯಕ ವರ್ಗಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಹಿರಿಯ ಮತ್ತು ನಮ್ಮೆಲ್ಲರ ಯುವ ನಾಯಕರಾದಂತ ಇನ್ನೊಬ್ಬ ಹಿರಿಯ ಸಚಿವರಾದಂತ ದರ್ಶನ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಇದರ ನಾಮಫಲಕದ ಅನಾವರಣ 371 ಜೆ ಇದರ ದಶಮಾನೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಸಚಿವರುಗಳಾದಂಥ ಡಾಕ್ಟರ್ ಎಸ್.ಸಿ. ಮಾದೇವಪ್ಪ ಅವರೇ, ಕೆ.ಜೆ. ಜಾರ್ಜ್ ಅವರೇ, ಶ್ರೀ ಎಚ್.ಕೆ. ಪಾಟೀಲ್ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಿಯವರೇ, ಡಾಕ್ಟರ್ ಸುಧಾಕರ್ ಅವರೇ, ಶ್ರೀ ಶರಣಬಸಪ್ಪ ದಸ್ತಾಪುರ ಅವರೇ, ಎನ್.ಎಸ್. ಗೋಸ್ವಾಮಿ ಅವರೇ, KKRDB ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರೇ, ಲೋಕಸಭಾ ಸದಸ್ಯರಾದಂಥ ಕುಮಾರ್ ನಾಯ್ಕ್ ಅವರೇ,
ಸದಸ್ಯರಾದಂತಹ ಅಬ್ದುಲ್ ಬಾದಳ್ಳಿಯವರೇ, ಶ್ರೀ ಅಪ್ಪಯ್ಯ ನಾಯ್ಕ ಅವರೇ, ಶ್ರೀ ಚೆನ್ನಾರೆಡ್ಡಿಯವರೇ, ಶ್ರೀ ಬಸವಗೌಡ ತುಳುವಿಹಾಳ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಜಗದೇವ್ ಗುದ್ದೇದಾರ್ ಅವರೇ, ಶ್ರೀ ವಸಂತ್ ಕುಮಾರ್ ಅವರೇ, ಮಾಜಿ ಸಚಿವರಾದಂಥ ಅಮರೇಗೌಡ ಅವರೇ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದಂಥ ಶ್ರೀ ಮೆಹರೋಜ್ ಖಾನ್ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಬಸವರಾಜ ಪಾಟೀಲ್ ಜಿಯವರೇ, ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶರಣಗೌಡ ಬಯ್ಯಾಪುರ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಿಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಸವಗೌಡ ಶ್ರೀ ಗದ್ದರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಸುಮಾರು 936 ಕೋಟಿ ರೂಪಾಯಿಗಳ 936 ಕೋಟಿ ರೂಪಾಯಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಸವಲತ್ತುಗಳ ವಿತರಣೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಮತ್ತು ಎಲ್ಲ ಎಐಸಿಸಿ ಅಧ್ಯಕ್ಷರು ಆದಿಯಾಗಿ ಎಲ್ಲ ಮಂತ್ರಿಗಳು, ಶಾಸಕರಿಂದ ಭಾಗಿಯಾಗಿದ್ದೇವೆ ಅಂತ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಕೆಲವರಿಗೆ ಸಾಂಕೇತಿಕವಾಗಿ ಕೆಲವು ಸವಲತ್ತುಗಳನ್ನು ವಿತರಣೆ ಮಾಡಿದ್ದೇವೆ. ನಾನು ಹೋಗಿದ್ದೆ, ಸುಮಾರು 3 ಕಾರುಗಳನ್ನ ಟ್ರ್ಯಾಕ್ಟರ್ಗಳಂದೇನೆ, ಸೈಕಲ್ ಮೋಟರ್ಗಳಂದೇನೆ, ಚಕ್ರ ವಾಹನಗಳಂದೇನೆ ಮತ್ತು ಅನೇಕ ಸವಲತ್ತುಗಳನ್ನ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೇವೆ. ಆದರೆ ಸಾಂಕೇತಿಕವಾಗಿ ಮಾತ್ರ ವೇದಿಕೆ ಮೇಲೆ ಕೆಲವರಿಗೆ ವಿತರಣೆ ಮಾಡಿದ್ದೇವೆ. ಇನ್ನು ಉಳಿದವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ವಿತರಣೆಯನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಬಹಳ ಜನ ಮಂತ್ರಿಗಳು ಮಾತಾಡಬೇಕಾಗಿದೆ. ಸಮಯದ ಅಭಾವದಿಂದ
ಗಂಟೆ ಆಗ್ತಾ ಬಂದಿದೆ. ಹಾಗಾಗಿ ನೀವು ಕೂಡ ಊಟ ಮಾಡಿಲ್ಲ, ನಾವು ಮಾಡಿಲ್ಲ. ಇವೆಲ್ಲೂ ಕೂಡ ಬಹಳ ಶಿಸ್ತಿನಿಂದ ಸಂಯಮದಿಂದ ಈ ಕಾರ್ಯಕ್ರಮದಲ್ಲಿ ಕೂತಿದ್ದೀವಿ. ನಿಮ್ಮ ಈ ಸಂಯಮ ಶಿಸ್ತನ್ನು ನೋಡಿದ್ರೆ ನಮಗೆ ಇನ್ನೆಲ್ಲರ ಆಶೀರ್ವಾದ ಯಾವಾಗಲೂ ಕೂಡ ಇರುತ್ತದೆ ಅಂತಕ್ಕಂಥ ಮಾತುಗಳಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾಲ್ಕು ಸ್ಥಾನಗಳನ್ನು ಗೆದ್ದಿದ್ದೇವೆ. 7ರಲ್ಲಿ 4ನೇ ಗೆದ್ದಿದ್ದೀವಿ. ಮಾನ್ಯ ಖರ್ಗೆ ಹೇಳಿದ್ದಾರೆ ಈಗಾಗಲೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 7ಕ್ಕೆ 7 ಕೂಡ ಗೆಲ್ಲಿಸಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 5 ಸ್ಥಾನಗಳಿಗೆ 5 ಕೂಡ ಗೆಲ್ಲಿಸಿಕೊಟ್ಟಿದ್ದೀವಿ. 5 ಲೋಕಸಭಾ ಸ್ಥಾನಗಳು ಕಲ್ಯಾಣ ಕರ್ನಾಟಕದಲ್ಲಿದ್ದರೆ 5 ಸ್ಥಾನಗಳನ್ನು ಕೂಡ ಗೆಲ್ಲಿಸಿಕೊಂಡಿದ್ದೀವಿ. ಅದಕ್ಕೋಸ್ಕರ ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲ ಮತದಾರರಿಗೆ ಮತ್ತು ನಿಮಗೆ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹಿಂದೆ ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಬಸವನಗೌಡ ದತ್ತದವರು ಹಿಂದೆ ಒಂದು ದಿನ ನಿಗದಿ ಮಾಡಿದ್ರು, ಆದ್ರೆ ಆ ದಿನ ಬರಕ್ಕಾಗಲಿಲ್ಲ. ಹಾಗಾಗಿ ಮುಂದಕ್ಕೆ ಹೋಗಿ ಇವತ್ತು ಅಂತಿಮವಾಗಿ ಈ ಕಾರ್ಯಕ್ರಮ ನಡೆದಿದೆ. ರಾಯಚೂರು ಒಂದೇ ಕ್ಷೇತ್ರದಲ್ಲಿ, ರಾಯಚೂರು ಗ್ರಾಮಾಂತರ ಒಂದೇ ಕ್ಷೇತ್ರದಲ್ಲಿ 936 ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ. ಪಾಪ ವಿರೋಧ ಪಕ್ಷದವರು ಇಲ್ಲಿ ಬಂದು ನೋಡ್ಬೇಕು, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ಒಪ್ಪಿಲ್ಲ ಅಂತಾರೆ. ಸುಳ್ಳನ್ನ ಹೇಳ್ತಾ ಇದ್ದಾರೆ, ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ಈ ದೇಶದ ಜನರನ್ನ, ಈ ರಾಜ್ಯದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಈಗ ಜೆಡಿಎಸ್ ಅವರು ಸೇರ್ಕೊಂಡಿದ್ದಾರೆ. ಅವರು ಈವರೆಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಮಾಡತಕ್ಕಂಥ, ಜನರ ಕಷ್ಟಗಳಿಗೆ ಸ್ಪಂದಿಸತಕ್ಕಂಥ ಪ್ರಯತ್ನವನ್ನು ಅವರು ಅಧಿಕಾರದಲ್ಲಿದ್ದಾಗ ಮಾಡಲೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಮಾಡಲಿಲ್ಲ, ನಾವು ಮಾಡುವುದನ್ನು ಸಹಿಸಲ್ಲ. ಇವತ್ತು 936 ಕೋಟಿ ರೂಪಾಯಿಗಳು 2 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದ್ರೆ ನಿಮ್ಮೆದುರುಗಡೆ ಆಗಿರ್ತಕ್ಕಂಥದ್ದು ಅವೆಲ್ಲ ನಾಮಪತ್ರಗಳನ್ನ ಇವತ್ತು ಉದ್ಘಾಟನೆ ಮಾಡಿದ್ದೇವೆ.
ಮಾತುಗಳನ್ನು ನೀವೇ ತೀರ್ಮಾನ ಮಾಡಿ, ನೀವೇ ತೀರ್ಮಾನ ಮಾಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಹೇಗೆ ಗ್ರಾಮೀಣ ರಾಯಚೂರು ಕ್ಷೇತ್ರದಲ್ಲಿ ನಡೀತಾ ಇದೆ, ಅದೇ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಏನಾದರೂ ಪಕ್ಕ ಮಾತುಕತೆ ನಡೆದಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದನ್ನ ನೀವು ಅರ್ಥ ಮಾಡ್ಕೊಬೇಕಾಗ್ತದೆ. ನಾವೇ ಮಾತು ಕೊಟ್ಟಿದ್ದು 2003ರಿಂದ 2018ರವರೆಗೆ ಅವತ್ತು ಕೂಡ ಕೊಟ್ಟು ಮಾತಂತೆ ನಡೆದಿದ್ದೀವಿ. ಮತ್ತೆ 2023ರಿಂದ ಇವತ್ತವರೆಗೆ ಕೊಟ್ಟ ಮಾತನ್ನು ನಡೆದಿದ್ದೀವಿ. ನಡ್ಕೊಂಡಿದ್ದೀವೋ ಇಲ್ಲ, ನಡ್ಕೊಂಡಿದ್ದೀವೋ ಇಲ್ಲ. ನಾವು 2003ರಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದು. 103ರಲ್ಲಿ ಅಲ್ಲ 2003ರಲ್ಲಿ 165 ಭರವಸೆಗಳನ್ನ ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿದ್ದೇವೆ. ಮ್ಯಾನಿಫೆಸ್ಟೋದಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳನ್ನ ಬಿಟ್ಟು ಇನ್ನೂ 30 ಭರವಸೆಗಳನ್ನು ಈಡೇರಿಸಿದ್ದೇವೆ. ಈಗ 593 2023ರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ 593 ಭರವಸೆಗಳನ್ನು ಕೊಟ್ಟಿದ್ದು. ಈ 2 ವರ್ಷದಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ ಭರವಸೆಗಳನ್ನು ಕೂಡ ಇನ್ನು 3 ವರ್ಷದಲ್ಲಿ ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 100ಕ್ಕೆ 10% ಶೇಕಡ 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಬಿಜೆಪಿ ಕೈಲಾಗಲಿಲ್ಲ, ಈಡೇರಿಸಲಿಕ್ಕಾಗಲಿಲ್ಲ. ಅವರು ನಮಗೆ ಇವತ್ತು ಪಾಠ ಹೇಳ್ತಾರೆ. ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟಿದ್ದಾರೆ, ಅದು ದುಡ್ಡಿಲ್ಲ. ನಾನು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 50,000 ಕೋಟಿ ಹೆಚ್ಚು ಹಣವನ್ನು ಇಟ್ಟಿದ್ದೇನೆ. ಇಲ್ಲಿವರೆಗೆ 90,000 ಕೋಟಿ ಗ್ಯಾರಂಟಿ ಯೋಜನೆಗೆ ಖರ್ಚಾಗಿದೆ. 90,000 ಕೋಟಿ ಈ 2 ವರ್ಷದಲ್ಲಿ 90,000 ಕೋಟಿ ಹಣ ಖರ್ಚಾಗಿದೆ. ಇವತ್ತು ಗ್ಯಾರಂಟಿ ಯೋಜನೆಗೆ ದುಡ್ಡಿಗೆ ಹೋದರೆ ಇವತ್ತು ಜಾರಿ ಮಾಡಬೇಕಾಗಿಲ್ಲ. ಸರ್ಕಾರ ದಿವಾಳಿಯಾಗಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ಎಲ್ಲ ಕಡೆ ಪ್ರಚಾರ ಮಾಡೋದು,
ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2004ರಲ್ಲಿ ಅಧಿಕಾರಕ್ಕೆ ಬಂದರು. ಅವತ್ತು ಒಂದು 10 ತೊಲ ಚಿನ್ನ 28,000 ರೂಪಾಯಿ. 28,000 ರೂಪಾಯಿ ಇವತ್ತು 1 ಲಕ್ಷ. 1 ಲಕ್ಷ ಸುಮಾರು 4 ಪಟ್ಟು ಹೆಚ್ಚಾಗಿದೆ. 4 ಪಟ್ಟು ಹೆಚ್ಚಾಗಿದೆ. ಈ 4 ಪಟ್ಟು ಚಿನ್ನ ಹೆಚ್ಚಾಗಬೇಕಾದ್ರೆ ನಾನು ಕಾರಣನ, ಬಿಜೆಪಿಯವರೇ ನಾನು ಕಾರಣನ, ಜೆಡಿಎಸ್ ಅವರೇ ನಾನು ಕಾರಣನ. ಬೆಳ್ಳಿ 1 ಕೆಜಿ 2016ರಲ್ಲಿ 43,000 ರೂಪಾಯಿ, ಇವತ್ತು 95,000 ರೂಪಾಯಿ. ಕಾರಣ ಇದಕ್ಕೆ ಗೊಬ್ಬರದ ಬೆಲೆ ಎಷ್ಟಿತ್ತು, ಪೆಟ್ರೋಲ್ ಬೆಲೆ ಎಷ್ಟಿತ್ತು, ಡೀಸೆಲ್ ಬೆಲೆ ಎಷ್ಟಿತ್ತು, ಮತ್ತೆ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿತ್ತು. ರಾಜಕೀಯ ಅವರಿಗೆ ಜೆಡಿಎಸ್ ಅವರಿಗೆ ಅವ್ರಿಗೇನಾದ್ರು ಮೊದಲ ಮನೆಯಲ್ಲಿ ಇದೆಯಾ? ಇದ್ದಿದ್ರಿಗೆ ಮಾತಾಡ್ತಾರ? ಮನೆಯಲ್ಲಿ ಏನಿಲ್ಲ. ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದೇವೆ. ಅದು ಜೂನ್ ತಿಂಗಳಲ್ಲಿ ಜಾರಿ ಮಾಡೋದು. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಮಾಡೋದು. 2023 ಜುಲೈನಲ್ಲಿ ಮಾಡೋದು ಅನ್ನಭಾಗ್ಯ ಗೃಹ ಜ್ಯೋತಿ. ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಇದೇ ಮಾನ್ಯ ಖರ್ಗೆಯವರು, ನಾನು, ರಾಹುಲ್ ಗಾಂಧಿ ಅವರು, ಡಿ ಕೆ ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್, ಮಾದೇವಪ್ಪ ಅವರು ನಾವೆಲ್ಲರೂ ಕೂಡ ಹೋಗಿ ಉದ್ಘಾಟನೆ ಮಾಡಲು ಜಾರಿ ಕೊಟ್ಟು ಸಾವಿರಾರು ಜನ ಸೇರಿದರು. ಅವ್ರ ಎದುರಿಗೆ ಮಾಡಲು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಜಿಲ್ಲೆ, ವಿಜಯನಗರ ಜಿಲ್ಲೆ, ಆ ಜಿಲ್ಲೆಯಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಗೊತ್ತಾಗಲ್ಲ ನಿಮಗೆ ವಿಜೇಂದ್ರ. ಇನ್ನೂ ಪಾಪ ರಾಜಕೀಯದಲ್ಲಿ ಇನ್ನೂ ಅನುಭವ ಆಗಬೇಕು ನಿಮಗೆ. ಬಾಯಿ ಬಂದಾಗ ಮಾತಾಡೋದಲ್ಲ, ಬಾಯಿ ಬಂದಾಗ ಮಾತಾಡಬಾರ್ದು. ಲೋಕಸ್ತು ನಿಮ್ಮ ಬೆಲೆ ಕಡಿಮೆ ಆಗ್ತದೆ, ನಿಮ್ಮ ಗೌರವ ಕಡಿಮೆ ಆಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 371 ಯಾರು ಮಾಡಿದ್ರು? 371 ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡು ಸಂವಿಧಾನದಲ್ಲಿ ಯಾರು ಕಾರಣ? ನೀವು ಕಾರಣ, ನೀವು ಕಾರಣ. ಬಿಜೆಪಿಯವರೇ, ಜೆಡಿಎಸ್ ಅವರೇ, ನೀವಲ್ಲ. ಇದಕ್ಕೆ ಕಾರಣ ಮಾನ್ಯ ಖರ್ಗೆಯವರು, ಇತರ ಎಲ್ಲ ಈ ಭಾಗದ ಮುಖಂಡರು, ಇವರು ಕಾರಣ ಹೊರತು ನೀವಲ್ಲ. ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿದ್ದಂತ ಎಸ್.ಎಂ. ಕೃಷ್ಣ ಅವರು ಅವತ್ತು ಅಡ್ವಾಣಿಯವರಿಗೆ ಪತ್ರ ಬರೆದಿದ್ದಾರೆ. ಅಡ್ವಾಣಿಯವರು ಉಪಪ್ರಧಾನಿಯಾಗಿದ್ದರು. ಅವರಿಗೆ ಪತ್ರ ಬರೀತಾರೆ.
ಪತ್ರ ಬರೀತಾರೆ 371 ಜಾರಿ ಮಾಡಿ 371 ಸಂವಿಧಾನಕ್ಕೆ ತಿದ್ದುಪಡಿ ತಗೊಳ್ಳಿ 371 ಜೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅದ್ವಾನಿಯವರು ಈ ದೇಶದ ಉಪಪ್ರಧಾನಿ ಅವರು ಉತ್ತರ ಬರೀತಾರೆ ಅವರಿಗೆ ಮಾಡ್ಲಿಕ್ಕಾಗಲ್ಲ ಈಗಾಗಲೇ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾನ್ಯ ಖರ್ಗೆಯವರು ಅವರು ಪ್ರಸ್ತಾಪ ಮಾಡಿದ್ದಾರೆ. 371 ಜೆ ಆಯಿತು 2003 ನಾವು ಅಧಿಕಾರಕ್ಕೆ ಅಷ್ಟೊತ್ತಿಗೆ 2012ರಲ್ಲಿ ಅಮೆಂಡ್ಮೆಂಟ್ ಆಗಿ ಖರ್ಗೆಯವರು ಕೇಂದ್ರ ಮಂತ್ರಿಯಾಗಿದ್ದರು. ನಾನು ಎಚ್ ಕೆ ಪಾಟೀಲ್ ಮಂತ್ರಿಯಾಗಿದ್ದರು, ರಾಜೀನಾಮೆ ಸಚಿವರಾಗಿದ್ದರು. ಅವರು ಸರಿ ಪ್ರಕಾಶ್ ನೀನು ಅಂಗಡಿ ಇವರೆಲ್ಲರೂ ಕೂಡ ಸದಸ್ಯರು ಇವರು ಚೇರ್ಮನ್ ನೀವು ವರದಿ ಕೊಟ್ಟು ಏನಾದ್ರು ಬದಲಾವಣೆ ಮಾಡಿದ್ರೆ ನಾನು ಬದಲಾವಣೆ ಮಾಡಲಿಲ್ಲ. ಅವರು ಕೊಟ್ಟಂತ ವರದಿಯನ್ನ ಜಾರಿ ಕೊಟ್ಟಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿಗೆ ಯಾವ ಹಕ್ಕಿಲ್ಲ, ಅದು ಕಾರ್ಯ ಮಾಡಲಿಲ್ಲ. ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕಿರ್ಬೋದು ಅಲ್ಲ ಅದ್ವಾನಿಯವರು ಆಗಲ್ಲ. ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ 2023ರಿಂದ ಇವತ್ತವರೆಗೆ 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಏನಪ್ಪ ಪ್ರಕಾಶ್ ನೀವು ಖರ್ಚು ಮಾಡಿ ಇನ್ನೊಂದು ಜಾಸ್ತಿ ಕೊಡೋಣ. ಇನ್ನೂ ಜಾಸ್ತಿ ಕೊಡೋಣ. ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಹಿಂದೆ ಇದೆ. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ಅಜಯ್ ಸಿಂಗ್ ಅವರು ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತೆ ಉದ್ಯೋಗ ನೀಡಲಿಕ್ಕೆ ಹೆಚ್ಚು ಅನುದಾನವನ್ನು ಕೊಡಿ ಹೇಳಿದ್ದೇನೆ ಇಲ್ಲ. 5,000 ಕೋಟಿ ಈ ವರ್ಷ, ಕಳೆದ ವರ್ಷ 5,000 ಕೋಟಿ, ಮುಂದಿನ ವರ್ಷ, ಹಿಂದಿನ ವರ್ಷ 3,000 ಕೋಟಿ, ಒಟ್ಟು 100,000 ಕೋಟಿ. ಈಗಾಗಲೇ ಹೇಳಿದ್ದಾರೆ ಮನೆ ಖರ್ಗೆಯವರು. ಇವತ್ತು ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಟೀಚರ್ಗಳಾಗಿದ್ದಾರೆ, ಪ್ರೊಫೆಸರ್ಗಳಾಗಿದ್ದಾರೆ, ತಹಸೀಲ್ದಾರ್ಗಳಾಗಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಇದಕ್ಕೆ ಕಾರಣ 371 ಜೆ ಕಾರಣ. 371 ಜೆ ಇದು ಮಾಡಿದವರು ಕಾಂಗ್ರೆಸ್ನವರು, ಮಲ್ಲಿಕಾರ್ಜುನ ಖರ್ಗೆಯವರು, ಧನ್ ಸಿಂಗ್ ಅವರು, ಇವರೆಲ್ಲ ಈ ಭಾಗದ ಮುಖಂಡರು ಮಾಡಲು ಹೊಂದಿಲ್ಲ. ನೀವು ಯಾವಾಗಲೂ ಅದಕ್ಕೆ ನೀವು ನಮಗೆ ನೀವು ಯಾವಾಗಲೂ ಈ ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ ಕೈ ಬಿಟ್ಟಿಲ್ಲ, ಆಶೀರ್ವಾದ ಮಾಡಿದ್ದೀರಿ. ಅದಕ್ಕೆ ನಿಮಗೆ ಶರಣು ನಾವು ನಿಂತ ಇರ್ತೀವಿ. ನೀವು ಬಿಜೆಪಿ ಅವ್ರ ಮಾತು ಕೇಳಬೇಡಿ, ಜೆಡಿಎಸ್ ಅವ್ರ ಮಾತು ಕೇಳಬೇಡಿ. ಅವರು ಸುಳ್ಳೇ, ಅವ್ರ ಮನೆಯ ಸುಳ್ಳು, ಬರೀ ಸುಳ್ಳು ಅಪಪ್ರಚಾರ ಮಾಡೋದು, ಅಪವಾದಗಳನ್ನು, ನಮ್ಮ ಸುಳ್ಳು ಅಪವಾದಗಳನ್ನು ಮಾಡೋದು, ಆಮೇಲೆ ತಪ್ಪಿಸ್ಕೊಳ್ಳೋದ್ರಿಂದ ಅವರು
ವರ್ಷ 10 ತಿಂಗಳು ಯಾರಾದರೂ ಕೂಡ 2018ರಲ್ಲಿ ಲೋಕಸಭೆಗೆ ಹೆಚ್ಚು ಚೆನ್ನಾಗಿದ್ದರು, 2023ರಲ್ಲಿ ಹೆಚ್ಚು ಚೆನ್ನಾಗಿದ್ದರು. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇವತ್ತವರೆಗೆ ಯಾರಾದರೂ ಬಾಯಿ ಬಿಟ್ಟಿದ್ದೀರಾ? 14ನೇ ಹಣಕಾಸಿನ ಆಯೋಗ, 14ನೇ ಹಣಕಾಸಿನ ಆಯೋಗ, 15 ಈಗ 14ನೇ ಹಣಕಾಸಿನ ಆಯೋಗ ಬರಬೇಕು. 2027 ಮಾರ್ಚ್ 31 ಕೊಡ್ತಾರೆ ಆಯೋಗದ ವರದಿಯನ್ನು. 2026 ಮಾರ್ಚ್ ಒಳಗಡೆ ಕೊಡ್ತಾರೆ. ನಾನು ಈಗಲೂ ಹೇಳ್ತೀನಿ, ನಮಗೆ 15ನೇ ಹಣಕಾಸಿನಲ್ಲಿ ದೊಡ್ಡ ಅನ್ಯಾಯ ಆಯಿತು. ಒಟ್ಟು 15ನೇ ಹಣಕಾಸಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ 80,000 ಕೋಟಿ. 80,000 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 15ನೇ ಹಣಕಾಸಿನ ಆಯೋಗ 11,495 ಕೋಟಿ ವಿಶೇಷವಾಗಿ ಕರ್ನಾಟಕದ ಬೇಯಾಗಿದೆ ಸರಿಪಡಿಸಬೇಕಾದ್ರೆ ವಿಶೇಷ ಗ್ರಾಂಟ್ಸ್ ಅನ್ನು ಕೊಡಿ ಅಂತೇಳಿ ಏನೂ ಕೊಡಲಿಲ್ಲ. ಒಬ್ಬ ಲೋಕಸಭಾ ಸದಸ್ಯರು ಕೂಡ ಕೇಳಲಿಲ್ಲ. ಇದು ಬಿಜೆಪಿಯವರ ಕಥೆ. ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ, ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ. ನಾನು 2 ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಒಂದು ಮೇನ್ ಮೆಮೊರಾಂಡಮ್, ಇನ್ನೊಂದು ಅಡಿಷನಲ್ ಮೆಮೊರಾಂಡಮ್ 14ನೇ ಹಣಕಾಸಿನ ಆಯೋಗ ಕೊಟ್ಟಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಕೂಡ ಭೇಟಿ ಮಾಡ್ತೀನಿ, ಹಣಕಾಸು ಮಂತ್ರಿಗಳು ಕೂಡ ಭೇಟಿ ಮಾಡ್ತೀನಿ. ಈ ಸಾರಿ 15ನೇ ಹಣಕಾಸಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ 14ನೇ ಹಣಕಾಸಿನ ಆಯೋಗದಲ್ಲಿ ಸರಿ ಮಾಡಿಕೊಡಿ ಅಂತಕ್ಕಂಥ ಒತ್ತಾಯವನ್ನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ನೋಡೋಣ ಏನ್ ಮಾಡ್ತಾರೆ ಅಂತೇಳಿ. ಆದ್ರಿಂದ ನಾನು ಡೆಲ್ಲಿಗೆ ಹೋಗ್ತಾ ಇರೋದೇ ಅದಕ್ಕೋಸ್ಕರ. ಡೆಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಹಣಕಾಸು ಮಂತ್ರಿಯನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥದ್ದು. ಯಾಕಂದ್ರೆ ಕರ್ನಾಟಕ ರಾಜ್ಯ ಇಲ್ಲ 14ನೇ ಹಣಕಾಸಿನಲ್ಲಿ 4.7% ಬಂದಿತ್ತು ಡೆವಲಪ್ಮೆಂಟ್. ತೆರಿಗೆ ಹಂಚಿಕೆಯಲ್ಲಿ 4.7, 15ನೇ ಹಣಕಾಸಿನಲ್ಲಿ 3.6 ಅಂದ್ರೆ 1.1% ಕಡಿಮೆ ಆಗಿದೆ. ಒಟ್ಟಾರೆ 23% ನಮಗೆ ಕಡಿಮೆ ಆಗಿದೆ. 23% ಕಡಿಮೆ ಆಗಿದೆ. ಇದನ್ನ ಯಾವ ಬಿಜೆಪಿಯವರು ಮಾತಾಡಲ್ಲ, ಯಾವ ಲೋಕಸಭಾ ಸದಸ್ಯರು ಮಾತಾಡಲ್ಲ, ಯಾವ ಎಂಎಲ್ಎರು ಮಾತಾಡಲ್ಲ. ಇದು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಮೋಸ, ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ. ಇದ್ರ ಬಗ್ಗೆ ಬಿಜೆಪಿಯವರು ಮಾತಾಡಲಿ. ಅವ್ರಿಗೆ ಧೈರ್ಯ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ಮಾಡಲ್ಲ ಅಂತ ಗೊತ್ತಿದೆ ನನಗೆ. ಯಾಕಂದ್ರೆ ಅವ್ರ ಧೈರ್ಯವೇ ಇಲ್ಲ. ಪ್ರಧಾನಮಂತ್ರಿ ಹೋಗೋದ್ರ ನಿಂತ್ಕೊಳ್ಳೋ ಧೈರ್ಯವೇ ಇಲ್ಲ ಅವರು. ಅದೇನೇ ಆಗಲಿ ನಮ್ಮ ಹೋರಾಟವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ನಾವು ಮಾಡುತ್ತೇವೆ. ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಹೇಳ್ತೀನಿ,
ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಾರಿ ಗೆಲ್ಸಿ ಅವರಿಗೆ ಮುಂದುವರೆದು ಈ ಸಾರಿ ಹೇಳೋಣ, ಆಮೇಲೆ ಇನ್ನೊಂದು ಸಾರಿ ಹೇಳೋಣ. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈಗಾಗಲೇ ಖರ್ಗೆಯವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ರಾಷ್ಟ್ರ ರಾಜಕಾರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪರವಾಗಿ ನೀವು ನಮ್ಮ ಎಲ್ಲ ಮುಖಂಡಗಳ ಮೇಲೆ ಇರಲಿ, ನಮ್ಮೆಲ್ಲ ಶಾಸಕರ ಮೇಲೆ, ಲೋಕಸಭಾ ಸದಸ್ಯರ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ.